ಚಿನ್ನ ಬೆಳ್ಳಿ ಮೇಲಿನ ಆಮದು ಸುಂಕ ಏರಿಸಿದೆ ಕೇಂದ್ರ ಸರ್ಕಾರ. ರೂಪಾಯಿ ಮೌಲ್ಯ ಕುಸಿತವನ್ನು ತಡೆಯಲು ಕಠಿಣ ಕ್ರಮ ತೆಗೆದುಕೊಂಡಿದೆ. ಚಿನ್ನ ಬೆಳ್ಳಿ ಮೇಲಿನ ಆಮದು ಸುಂಕವನ್ನು ಏರಿಸಿದೆ ಕೇಂದ್ರ ಸರ್ಕಾರ. ರೂಪಾಯಿ ಮೌಲ್ಯ ಕುಸಿತವನ್ನು ತಡೆಯಲಿಕ್ಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ವಿದೇಶದಿಂದ ಆಮದಾಗುವಂತಹ ಚಿನ್ನ ಮತ್ತು ಬೆಳ್ಳಿಯ ಸುಂಕವನ್ನು ಏರಿಕೆ ಮಾಡಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ 6%ನಿಂದ 15% ಏರಿಕೆ ಮಾಡಲಾಗಿದೆ. ಈ ಹಿಂದೆ ಕಸ್ಟಮ್ ಸುಂಕ 5%, ಇದೀಗ 10% ಸುಂಕ ಏರಿಕೆ ಮಾಡಲಾಗಿದೆ. ಕೃಷಿ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಸೆಸ್ 5% ಆಗಿದೆ. ಸದ್ಯದಲ್ಲೇ ಆಭರಣ ಪ್ರಿಯರಿಗೆ ಶಾಕ್ ಸಾಧ್ಯತೆ ಕೂಡ ಇದೆ. ಇದಿಷ್ಟೇ ಅಲ್ಲ, ಆಭರಣ ಪ್ರಿಯರಿಗೂ ಕೂಡ ಶಾಕ್ ಸಾಧ್ಯತೆ ಇದೆ. ರೂಪಾಯಿ ಮೌಲ್ಯ ಕುಸಿತವನ್ನು ತಡಿಲಿಕ್ಕೋಸ್ಕರ ಕಠಿಣ ಕ್ರಮವನ್ನು ಈಗಾಗಲೇ ಮೋದಿಯವರು ನಿಲುವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ತಕ್ಷಣದಿಂದಲೇ ಜಾರಿ ಆಗಬೇಕು. 6% ರಿಂದ 15% ಏರಿಕೆ ಏನಾಗಿದೆ ಅದು ತಕ್ಷಣದಿಂದ ಆಗಬೇಕು ಅಂತ ಹೇಳಿದ್ದಾರೆ ಮೋದಿಯವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಇದು ಆರ್ಥಿಕ ವಲಯ ಕುಸಿತ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಅಥವಾ ರಾಜಕೀಯ ಉದ್ದೇಶಗಳ ಕಾರಣದಿಂದಾಗಿ ಈ ರೀತಿಯಾಗಿ ಜಾಸ್ತಿ ಆಗಿರುವಂತಹ ಸಾಧ್ಯತೆಗಳಿರಬಹುದಾ? ಒಟ್ಟಾರೆಯಾಗಿ ಮೋದಿಯವರ ನಿಲುವು ಏನಿರಬಹುದು ಏರಿಸಿರುವಂತಹ ಸಂಬಂಧವಾಗಿ ಏನಿದೆ ಮಾಹಿತಿ? ಗುಡ್ ಮಾರ್ನಿಂಗ್ ಕುಸುಮಾ. ಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿದ್ದಂತಹ ಯುದ್ಧ ಏನಿತ್ತು, ಒಂದು ಕಡೆಗೆ ಇಸ್ರೇಲ್ ಇರ್ಬೋದು, ಜೊತೆಗೆ ಇರಾನ್ ಹಾಗೂ ಅಮೆರಿಕ, ಈ ಮೂರು ರಾಷ್ಟ್ರಗಳ ನಡುವೆ ನಡೆದಂತಹ ಯುದ್ಧದಿಂದಾಗಿ ಅದರ ಪರಿಣಾಮಗಳು ಎಷ್ಟರ ಮಟ್ಟಿಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೊಡೆತವನ್ನ ಕೊಡುತ್ತೆ, ಜೊತೆಗೆ ಅದರ ಲಾಭ ಮತ್ತು ನಷ್ಟಗಳು ಹೇಗಿರುತ್ತೆ ಅನ್ನುವಂಥದ್ದನ್ನ ಈಗ ನಾವು ನೋಡೋದಕ್ಕೆ ಸಾಧ್ಯವಿರುತ್ತೆ. ಆ ಮುಂದುವರಿದ ಭಾಗವಾಗಿ ಇದೀಗ ಭಾರತವು ಕೂಡ ಅದರಿಂದ ಏನು ಹೊರತಾಗಿಲ್ಲ. ಹಾಗಾಗಿ ಭಾರತದಲ್ಲಿ ಮುಖ್ಯವಾಗಿ ತೈಲದಲ್ಲೂ ಕೂಡ ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತಾ ಇದೆ, ಆರ್ಥಿಕವಾದಂತಹ ಏರುಪೇರುಗಳನ್ನ ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ದಿನಬಳಕೆ ವಸ್ತುಗಳಲ್ಲೂ ಕೂಡ ನಾನಾ ರೀತಿಯಾಗಿ 50 ಪೈಸೆಯಿಂದ 1 ರೂಪಾಯಿನಷ್ಟು ಏರಿಕೆ ಆಗುವಂಥದ್ದು, ಇದೆಲ್ಲವನ್ನು ಕೂಡ ಗಮನಿಸಿದ್ದೇವೆ. ಇದೀಗ ದುಬಾರಿಯಾಗಿ ಮುಖ್ಯವಾಗಿ ಚಿನ್ನ ಬೆಳ್ಳಿ ಮೇಲೆ ಇರುವಂತಹ ಸೆಸ್ ಏನಿತ್ತು ಅದರ ಮೇಲೆ ಸುಮಾರು 5% ಹಾಕಲಾಗ್ತಾ ಇತ್ತು ಸೆಸ್ ಅನ್ನ. ಆದ್ರೆ ಈಗ ಅದರ ಒಂದು ದರವನ್ನ ಸುಮಾರು 10 ರಿಂದ 15% ಏರಿಕೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಅದು ತಕ್ಷಣದಿಂದಲೇ ಜಾರಿಗೆ ಬರುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಅದು ಇನ್ನೂ ಕೂಡ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಇವತ್ತು ಮಾತುಕತೆಯ ಅನ್ವಯ ಜೊತೆಗೆ ಓವರಲ್ ಆಗಿ ಬಂದಿರುವಂತಹ ಮಾಹಿತಿಯ ಅನ್ವಯ ಬಹುತೇಕ ಇವತ್ತು ಸಂಜೆ ಒಳಗಾಗಿ ಅದನ್ನ ಅಧಿಕೃತವಾಗಿ ಜಾರಿಗೆ ತರುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಇನ್ನೇನು ಎಲ್ಲವೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಯುದ್ಧ ಎಲ್ಲ ನಿಂತು ಹೋಯ್ತು, ಚಿನ್ನ ಬೆಳ್ಳಿ ಹಾಗೂ ದುಬಾರಿ ವಸ್ತುಗಳ ಬೆಲೆಯಲ್ಲೆಲ್ಲರೂ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಅಂದುಕೊಂಡಿದ್ದಂತಹ ಗ್ರಾಹಕರುಗಳಿಗೆ ಮತ್ತೆ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳನ್ನ ಇಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ಜೊತೆಗೆ ಕಸ್ಟಮ್ ಸುಂಕದಲ್ಲಿ ಆಗಿರುವಂತಹ 5% ಇದ್ದಂತಹ ಒಂದು ಸ್ಲ್ಯಾಬ್ ಏನಿದೆ ಅದು 10 ರಿಂದ 15ಕ್ಕೆ ಏರಿಕೆ ಆಗುವಂತ ಸಾಧ್ಯತೆಗಳನ್ನ ಈಗ ನಿರೀಕ್ಷೆ ಮಾಡಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.